ದಿನಾಚರಣೆ ದೇಶಾದ್ಯಂತ ಸಂಭ್ರಮ ಅತ್ಯಂತ ಹೃದಯಪೂರ್ವಕವಾಗಿ ಶೋಷಿತ ಸಮಾಜ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇರೋದು ಅಷ್ಟೇ ಅಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಮೇಲ್ವರ್ಗಗಳು ಎಲ್ಲ ಜಾತಿಗಳು ಇವತ್ತು ಅಂಬೇಡ್ಕರ್ನ ಭಾಳ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಅವರ ಜನ್ಮದಿನವನ್ನು. ಆದರೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇರ್ತಕ್ಕಂಥದ್ದು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ನೇರವಾಗಿ ಬಡವರಿಗೆ ತಲುಪ್ತಾ ಇಲ್ಲ. ಇವತ್ತು ಶ್ರೀಮಂತರಾಗ್ತಾ ಇದ್ದಾರೆ. ಶ್ರೀಮಂತರು ಬಡವರನ್ನ ನೋಡೋದಕ್ಕೆ ಹೋಗೋದಿಲ್ಲ. ನಾವು ಶ್ರೀಮಂತರಾದ ನಂತರ ನಮ್ಮ ಮನೆ ಮುಂದ್ಗಡೆ ಒಂದು ಬೋರ್ಡ್ ಹಾಕ್ತಾರೆ, ನಮ್ಮ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ. ಯಾವುದೇ ಬಡವ ಮನೆ ಗಂಟೆ ಹೋಗೋದಿಲ್ಲ ಶ್ರೀಮಂತ. ನಮ್ಮ MLAಗಳು ನಮ್ಮ MP ಗಳು ಮೀಸಲಿಂದಾಗಿ ಬಂದಿರತಕ್ಕಂಥವ್ರಿಗೆ IAS IPS ಅಧಿಕಾರಿಗಳು ಇವತ್ತು ನಮ್ಮನ್ನು ಹತ್ರ ಸೇರಿಸ್ಕೊಳ್ತಾ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿ ಇರ್ತಕ್ಕಂಥವ್ರು ನಮ್ಮ ಅಣ್ತಮ್ಮಂದ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಅಂಬೇಡ್ಕರ್ ಜಯಂತಿಯನ್ನು ನಾವು ಇಷ್ಟು ವಿಜೃಂಭಣೆ ಆಚರಣೆ ಮಾಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಆದರೆ ಮೀಸಲಾತಿ ಸೌಲಭ್ಯಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅವ್ರ ಮನೆಯಲ್ಲಿ ಆರಾಮಾಗಿ ಒಂದು ರಜಾ ಸಿಕ್ಕಿದೆ ಅಂತ ನೆಮ್ಮದಿಯಾಗಿರ್ತಾರೆ. ಆದರೆ ಅಂಬೇಡ್ಕರ್ ಕೊಟ್ಟಿರೋ ಸೌಲಭ್ಯಗಳು ನೇರವಾಗಿ ಬಡವರಿಗೆ ತಲುಪಿಸೋಂಥ ಕೆಲಸ ಆಗಬೇಕು. ಆವತ್ತು ನಿಜವಾದ ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಪಟ್ಟಂಥ ಶ್ರಮಕ್ಕೆ ಆಗ್ತದೆ. ಇವತ್ತು ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ನಿಜವಾಗ್ಲೂ ಬಡವರು ಎಲ್ಲಿದ್ದಾರೋ ಆ ಬಡವರು ತಲುಪಬೇಕಂತಕ್ಕಂಥ ಒಂದು ಹೋರಾಟದಲ್ಲಿ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಸಮಿತಿ ಮತ್ತು ಅಲ್ಪಸಂಖ್ಯಾತ ದಲಿತ ಸಂಘಟನೆಯ ಮುಖಂಡರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾರೆ. ಸಮಾನತೆ ತರಬೇಕು ಅಂದ್ರೆ ನಿಮ್ಮ ಸಲಹೆ ಅಂತ? ಸಮಾನತೆ ತರಬೇಕಾದ್ರೆ ಮೀಸಲಾತಿಯನ್ನು ಯಾರು ಪಡ್ಕೊಂಡು ಮೇಲೆ ಬಂದಿದ್ದಾರೋ ಪುನಃ ಮೀಸಲಾತಿನ ಬಿಟ್ಬಿಡಬೇಕು. ಅವರು ಇವತ್ತು ಮೀಸಲಾತಿಯನ್ನು ತಿಂದಿರ್ತಕ್ಕಂಥವ್ರು ನಿಜವಾದಂಥ ಒಂದು ಕಟ್ಟಕಡೆಯ ನನ್ನ ಅಣ್ಣ ತಮ್ಮಂದ್ರು ಕೂಲಿ ಮಾಡ್ತಾವ್ರೆ, ಜೀತ ಮಾಡ್ತಾವ್ರೆ, ಒಪ್ಪತ್ತು ಗೂಟಕ್ಕಿಲ್ಲ. ಅವ್ರಿಗೂ ಆ ಸೌಲಭ್ಯಗಳು ಹೋಗ್ಬೇಕಾದ್ರೆ ನಾನು ತೊಗೊಂಡಿದ್ದೀನಿ, ನನಗೆ ಆರ್ಥಿಕವಾಗಿ ನಾನು ಚೆನ್ನಾಗಿದ್ದೀನಿ ಅಂದರೆ ಆ ಮೀಸಲಾತಿಯನ್ನು ನೇರವಾಗಿ ಹೋಗ್ಬೇಕು. ನೋಡಿ ಇವರು ಇಲ್ಲಿದ್ದಾರೆ. ಇವಾಗ ಅವರ ಹಾಗಾಗಿ ಎಲ್ಲಿ ಒಂದು ದುರ್ಬಲ ವ್ಯವಸ್ಥೆ ಇದೆಯೋ ಆ ದುರ್ಬಲ ವ್ಯವಸ್ಥೆಗೆ ಒಂದು ಅವಕಾಶ ಕೊಡಬೇಕು. ಒಂದು 110 ಅಂತಸ್ತು 20 ಅಂತಸ್ತು 30 ಅಂತಸ್ತು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಹೋಗ್ಬೇಕಾದ್ರೆ ಮೆಟ್ಲು ಇದಾವೆ, ಲಿಫ್ಟು ಇದೆ. ಲಿಫ್ಟಲ್ಲಿ ಯಾರು ಹೋಗ್ಬೇಕು? ಇವ್ರು ಹತ್ತಕ್ಕಾಗೋದಿಲ್ಲ. ಒಬ್ಬ ಅಂಗವಿಕಲ ವ್ಯಕ್ತಿ ಹತ್ತಕ್ಕಾಗೋದಿಲ್ಲ. ದುರ್ಬಲ ವ್ಯಕ್ತಿ ಹತ್ತೋದಕ್ಕಾಗೋದಿಲ್ಲ. ಅಂಥವ್ರಿಗೆ ಆ ಮೀಸಲಾತಿ ಅಂತ ಲಿಫ್ಟ್ ಕೊಟ್ಟಿರೋದು ಬಾಬಾ ಸಾಹೇಬರು. ಈ ಲಿಫ್ಟಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಕೈಕಾಲು ಗಟ್ಟಿಗಿರ್ತಕ್ಕಂಥವ್ರು 10 ಸಾರಿ 20 ಸಾರಿ 30 ಸಾರಿ ಎಲ್ಲ ಸೌಲಭ್ಯಗಳು ತೊಗೊಳ್ತಾ ಇದ್ದಾರೆ. ಇದು ಆಗ್ಬೇಕು. ಸಮಾನತೆ ಆಗ್ಬೇಕಾದ್ರೆ ಮೀಸಲಾತಿಯನ್ನು ಬಿಟ್ಕೊಡೋಂಥ ಕೆಲಸ ಆಗ್ಬೇಕು ನಮ್ಮಲ್ಲಿ. ಅದ ಪರಿಚಯ ನಾನು ಡಾಕ್ಟರ್ ಚೀನಾರಾಮು, ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ. ಥ್ಯಾಂಕ್ಸ್. ಲೈವ್ ನಡೀತದೆ.